ಈಗ ಒಂದು ಡ್ರಿಪ್ ಇರಿಗೇಷನ್ ಮಾಡಬೇಕು ಅಂದ್ರೆ ಎಷ್ಟು ಪೈಪ್ ಬೇಕಾಗುತ್ತೆ ಏನು ಅಂತ? ಅದು ಎಕರೆ ಮೇಲೆ ಹೋಗುತ್ತಣ್ಣ. ಸ್ನೇಹಿತರೆ, ನಮ್ಮ ಹೊಲಕ್ಕೆ ಅಡಿಕೆ ತೋಟಕ್ಕೆ ಆಗಿರ್ಬೋದು, ಯಾವುದೇ ಒಂದು ಬೆಳೆಗೆ ಆಗಿರ್ಬೋದು, ನೀರು ಎಷ್ಟು ಮುಖ್ಯ ಅಂದ್ರೆ ಮಳೆ ಬರ್ಲಿದ್ದಾಗ ತುಂಬಾ ಒಂದು ರೈತರು ಸಂಕಷ್ಟವನ್ನ ಎದುರಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಆ ಒಂದು ಸಮಯದಾಗ ಕೃಷಿ ಹೊಂಡ ಎಷ್ಟು ಪ್ರಾಮುಖ್ಯತೆ ವಹಿಸ್ತದೆ ಅನ್ನೋದು ಎಲ್ಲಾ ಕೃಷಿಕರಿಗೂ ಗೊತ್ತಿರುವಂತ ಮಾಹಿತಿ ಅಂತಾನೆ ಹೇಳ್ಬೋದು. ಇಲ್ಲೊಬ್ಬ ರೈತರು ಕೃಷಿ ಹೊಂಡವನ್ನ ಮಾಡಿ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿ ಈ ಒಂದು ಕೃಷಿ ಹೊಂಡವನ್ನ ಮಾಡಿಕೊಂಡು ಇವತ್ತು ಸಾಕಷ್ಟು ಒಂದು ಕೃಷಿಗೆ ಈ ಒಂದು ಹೊಂಡದಿಂದಾನೇ ನೀರನ್ನ ಸರಬರಾಜನ್ನ ಮಾಡುವಂಥದ್ದು. ಬನ್ನಿ, ಈ ಒಂದು ಕೃಷಿ ಹೊಂಡವನ್ನ ಯಾವ ತರ ನಾವು ನಮ್ಮ ಹೊಲದಲ್ಲಿ ಹಾಕ್ಸ್ಕೋಬೇಕು, ಹಾಗೆ ಈ ಒಂದು ಯೋಜನೆಯನ್ನ ಯಾವ ತರ ಪಡ್ಕೋಬೇಕು, ಹಾಗೆ ಈ ಒಂದು ಎಷ್ಟು ಖರ್ಚಾಗುತ್ತೆ ಈ ಒಂದು ಕೃಷಿ ಹೊಂಡಕ್ಕೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ಕೊಂತ ಹೋಗೋಣ ಬನ್ನಿ. ನಮಸ್ತೆ ಅಣ್ಣ. ನಮಸ್ತೆ. ಎಷ್ಟು ಖರ್ಚಾಯ್ತು ಅಣ್ಣ ಇದೊಂದು ಕೃಷಿ ಹೊಂಡ ಮಾಡೋಕೆ? ಈ ಕೃಷಿ ಹೊಂಡ ಇದು ನಮ್ಮ ಕೈಯಿಂದ ಏನು ಖರ್ಚು ಮಾಡಿಲ್ಲ. ಇದಕ್ಕೆ ಕೇಂದ್ರ ಸರ್ಕಾರದಿಂದ ಬರುತ್ತೆ ಅಮೌಂಟ್. 21 ಇದೆ. 1 ಲಕ್ಷ ರೂಪಾಯಿದು ಅಮೌಂಟ್ ನಮ್ದೇನು ಕೈಯಿಂದ ಹಾಕಿಲ್ಲ, ಸರ್ಕಾರದಿಂದ ಬಂದಿದೆ. ಯುಟಿಲೈಸ್ ಮಾಡ್ಕೊಂಡವಿ ಅಂತ ಹೇಳ್ಬೋದು. ಇದರಿಂದ ಏನಂದ್ರೆ 3 ಎಕರೆ ಅಡಿಕೆ ಇದೆ ಇಲ್ಲಿ. ಅದಕ್ಕೆ ಸಫಿಸಿಯೆಂಟ್ ನೀರ್ ಸಾಲ್ತಾ ಇಲ್ಲ. ಅಂದ್ರೆ ಬೇಸಿಗೆಲಿ 2 ತಿಂಗಳಂತೂ ಸಫಿಸಿಯೆಂಟ್ ನೀರ್ ಆಗುತ್ತೆ ಅಂತ ಇನ್ನು ಹೊಡಿಸಿದೇವಿ. ಇದಕ್ಕೆ ಒಂದು 21 ಜಾಗ ಇದ್ರೆ 21 ಮೀಟರ್ ಇದ್ರೆ ಹೊಂಡ ಹೊಡಿಸ್ಬೋದು. ಹೌದಾ ಅಣ್ಣ? ಎಷ್ಟು ಯೂಸ್ ಆಗ್ತಿದೆ ಅಣ್ಣ ನಿಮಗೆ ಟೋಟಲ್ ಹೇಳ್ಬೇಕಂದ್ರೆ? ಟೋಟಲ್ ಅಂದ್ರೆ 3 ಎಕರೆಕ್ಕೆ 2ರಿಂದ 3 ಪಟ್ಟು ನೀರ್ ಕೊಡ್ಬೋದು. ಈಗ ಬೋರಿನ ತರ ಕೊಟ್ರೆ ನೀರ್ ಸಾಲಲ್ಲ, ಕಮ್ಮಿ ಇರುತ್ತೆ. ಅದನ್ನ ಸ್ಟಾಕ್ ಮಾಡಿ ಹೊಡೆದ್ರೆ 1 ಟೈಮ್ ಕೊಡ್ಬೋದು ಅಂತ ಈ ಹೊಂಡ ಮಾಡಿಸಿದ್ವಿ. ಅಂದ್ರೆ ತುಂಬಾ ಯೂಸ್ ಆಗ್ತಿದೆ ನಿಮ್ಗೆ? ಯೂಸ್ ಆಗುತ್ತೆ. 1 ಟೈಮ್ ತುಂಬಿದ್ರೆ ಎಷ್ಟು ತಿಂಗಳು ಬರ್ಬೋದು ಅಣ್ಣ ನಿಮ್ ಪ್ರಕಾರ? 1 ಟೈಮ್ ತುಂಬಿದ್ರೆ ಫುಲ್ ತುಂಬಿದ್ರೆ ಒಂದು 4 ಪಟ್ಟು ಬರ್ಬೋದು. 4 ಪಟ್ಟು ಅಂದ್ರೆ 3 ಎಕರೆಗೆ 4 ಪಟ್ಟು ಡ್ರಿಪ್ ನಾಗ ಬಿಡ್ಬೋದು. ಜೆಟ್ ಮಾಡಿದ್ರೆ 2 ಪಟ್ಟು. ಈಗ ಮುಂಜಾಗ್ರತಾ ಕ್ರಮಗಳಂತ ನೋಡೋದಾದ್ರೆ ಈ ಕೃಷಿ ಹೊಂಡವನ್ನ ನೋಡಿ ಬೀಳೋದು ಅದು ಬಹಳ ಸ್ವಲ್ಪ ಇದು ಇದೆ. ಎಲ್ಲೇ ಬೀಳಾರಾದ್ರೆ ಹೆಂಗಾದ್ರೂ ಬೀಳ್ತಾರೆ, ಅದು ಬೇರೆ. ಅದಕ್ಕಾಗಿ ಇದು ಸರ್ಕಾರದಿಂದ ಇದನ್ನ ಬಂದಿದೆ, ತಂತಿ ಬೇಲಿ ಹಾಕ್ಬೇಕು. ಪೂರ್ತಿ ಮೆಸ್ ಅಂತ ಕಟ್ಟಿಲ್ಲ, ನಾವು ತಂತಿ ಬೇಲಿ ಹಾಕ್ಬೇಕು. ನಮ್ದು ರೋಡಿಂತ್ರ ಹತ್ರ ಇದೆಯಲ್ಲ, ಸ್ವಲ್ಪ ಮೆಸ್ ಕಟ್ಕೋಬೇಕು. ನಾವು ಕಟ್ಟಿಲ್ಲ, ಮಳೆ ಬರುವ ಕಾರಣ. ಮಳೆಗಾಲ ಆಯ್ತಲ್ಲ, ಮತ್ತೆ ಈ ಗಿಡ ಅದಾವ ಸುಮ್ನೆ ಆಗಿದ್ದೀವಿ. ತಂತಿ ಬೇಲಿ ಅಂತ ಕಂಪಲ್ಸರಿ ಹಾಕ್ತಿದೀವಿ. ಕಂಪಲ್ಸರಿ. ಈ ಕೃಷಿ ಹೊಂಡ ಬಿಟ್ಟು ಬೋರ್ಗಿರಿ ಏನ್ರ ಐತೆ? ಇಲ್ಲಿದೆ ಅಣ್ಣ ಬೋರ್. ಅಲ್ಲಿ ಮೇಲ್ಗಡೆ ಇದೆ ಬೋರ್. ಅಲ್ಲಿಂದ ಇಲ್ಲಿ ಪೈಪ್ ಲೈನ್ ಮಾಡ್ಕೊಂಡು ಕೃಷಿ ಹೊಂಡಕ್ಕೆ ಬೆಳ್ಳಂಗ್ ನೀರ್ ಮಾಡ್ಕೊಂಡೆ. ಹೌದಾ ಅಣ್ಣ? ಡ್ರಿಪ್ ಇರಿಗೇಷನ್ ಮಾಡಿ 1-2 ತಿಂಗಳಾಯ್ತಣ್ಣ. ಇದು ಮೆಗಲ್ದು ಜೆಟ್ ಡ್ರಿಪ್ ಅಂದ್ರೆ 2 ವರ್ಷದ ಹಿಂದೆ ಮಾಡಿದ್ರು. ಈಗ ಸಫಿಸಿಯೆಂಟ್ ನೀರ್ ಸಾಲ್ತಾ ಇಲ್ಲ ಅಂದು ಜೆಟ್ ಮಾಡಿದೇವಿ. 4 ಗಿಡಕ್ಕೆ ಒಂದೊಂದು ಕುಂದ್ರಿಸಿದೇವಿ. 4 ಗಿಡಕ್ಕೆ ಅಂದ್ರೆ ಒಂದೊಂದು ವಾಲ್ ಇದೆ. ಸರಾಸರಿ 1 ಲಕ್ಷ ರೂಪಾಯಿದ್ದು ಪೈಪ್ ಲೈನ್ ಆಗಿದೆ. ಪೈಪು, ಡ್ರಿಪ್, ಮೆಟೀರಿಯಲ್ಸ್ ಹಾಕಿದ್ದು ಆಳಿಂದೆಲ್ಲ ಸೇರಿ 1 ಲಕ್ಷ ರೂಪಾಯಿ ಆಗಿದೆ. ಏನಪ್ಪಾ ಅಂದ್ರೆ ನಮಗೆ ಈ ಡ್ರಿಪ್ ಇರಿಗೇಷನ್ ಬಗ್ಗೆ ನಮ್ಗೆ ಏನೋ ಗೊತ್ತಿಲ್ಲ ಈಗ ಸದ್ಯಕ್ಕೆ. ಅಂತ ಒಬ್ಬ ರೈತರಿಗೆ ಈ ಡ್ರಿಪ್ ಇರಿಗೇಷನ್ ಅನ್ನ ಮಾಡ್ಬೇಕು ಅಂದ್ರೆ ಎಷ್ಟು ಉಪಯೋಗ ಇದರಿಂದ? ಡ್ರಿಪ್ ಇರಿಗೇಷನ್ ಅಂದ್ರೆ ಸಫಿಸಿಯೆಂಟ್ ಒಂದ್ ಗಿಡಕ್ಕೆ 1 ಟೈಮ್ ಕೊಟ್ರ ಇಷ್ಟೇ ಎಲ್ಲಾ ಗಿಡಕ್ಕೆ ಸಫಿಸಿಯೆಂಟ್ ಒಂದೇ ಕ್ರಮದಲ್ಲಿ ನೀರ್ ಬೀಳುತ್ತೆ. ಹೆಚ್ಚು ಕಡಿಮೆ ಆಗಲ್ಲ. ಹೆಚ್ಚು ಕಡಿಮೆ ಆದ್ರೆ 1 ಗಿಡಕ್ಕೆ 2 ಗಿಡಕ್ಕೆ ಆಗುತ್ತೆ. ಬಟ್ ಎಲ್ಲದಕ್ಕೂ ಸಫಿಸಿಯೆಂಟ್ ನೀರ್ ಮುಟ್ಟುತ್ತೆ. ಅಡಿಕೆಗೆ ಅಂತ ಡ್ರಿಪ್ ಇರಿಗೇಷನ್ ಮಾಡ್ತಾರೆ. ಈಗ ಒಂದು ಡ್ರಿಪ್ ಇರಿಗೇಷನ್ ಮಾಡಬೇಕು ಅಂದ್ರೆ ಎಷ್ಟು ಪೈಪ್ ಬೇಕಾಗುತ್ತೆ ಏನು ಅಂತ? ಅದು ಎಕರೆ ಮೇಲೆ ಹೋಗುತ್ತಣ್ಣ. ನಮ್ಗ 3 ಎಕರೆ ಟೋಟಲ್ ಇಲ್ಲಿಂದ 80 ಪೈಪ್ ಹೋಗಿದೆ. ಮೇನ್ ಪೈಪ್ ಒಂದು 6 ಸಿಂಬಿ ಹೋಗಿದಾವಣ್ಣ. ನಮ್ದು ಹೊಲ ಮೂಲಿ ಮೇಲೆ ಇದೆ, ಸ್ವಲ್ಪ ಜಾಸ್ತಿನೇ ಹೋಗಿದೆ. ನಾವು ಜಾಸ್ತಿನೇ ಕಟ್ ಮಾಡ್ಕೊಂಡ್ವಿ. ಎಕ್ಸಾಕ್ಟ್ ಅದಕ್ಕೆ ಇದಕ್ಕೆ ಅಂತ ಮಾಡಿಲ್ಲ, ಸ್ವಲ್ಪ ಹಿಂದ ಮುಂದೆ ಮಾಡಿದ್ವಿ. ಆ ಕಡೆ ಅಡಿಕೆ ಗಿಡ, ತೆಂಗಿನ ಗಿಡ ಇರ್ಬೋದು, ಅದಕ್ಕೂ ನೀರ್ ಬೇಕು ನಮ್ಗೆ. ಸಫಿಸಿಯೆಂಟ್ ಎಲ್ಲದಕ್ಕೂ ಒಂದು 6 6 ಹೋಗ್ಯಾವಣ್ಣ. ಹೌದಾ ಪೈಪ್.